ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामंबिकाम्. ಶ್ರೀಲಲಿತಾ ಸಹಸ್ರನಾಮದಲ್ಲಿ 444ನೆಯ ನಾಮ ಪುಷ್ಟಿಹಿ, ಪುಷ್ಟಿ ಸ್ವರೂಪಳು. ಸಮಸ್ತ ಜೀವಿಗಳ ಪೋಷಕಳಾಗಿದ್ದಾಳೆ ಆ ಶ್ರೀಮಾತೆ. ಆರೋಗ್ಯ ಮತ್ತು ದೃಢಕಾಯವನ್ನು ಉಂಟು ಮಾಡುವಂಥವಳು, ಸರ್ವವ್ಯಾಪಕಳು ಆ ಜಗನ್ಮಾತೆ. ಶಾರೀರಿಕ ಮತ್ತು ಮಾನಸಿಕ ಬಲಕ್ಕೆ ಪುಷ್ಟಿ ಅಂತ ಹೆಸರು. ಭೌತಿಕ ಬಲ, ಮಾನಸಿಕ ಬಲ, ಬೌದ್ಧಿಕ ಬಲಗಳನ್ನು ನೀಡುವಂಥವಳೆ ಆ ಶ್ರೀಮಾತೆ. ಶ್ರೀಮಾತೆಯ ಆರಾಧನೆಯಿಂದ ಅಮೂಲ್ಯವಾದಂತಹ ಬೌದ್ಧಿಕ ಬಲವನ್ನು ವೃದ್ಧಿಪಡಿಸಿಕೊಂಡಂತಹ ಮನುಷ್ಯ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಹೊಂದಬಹುದು. ಸಮಸ್ತ ಬ್ರಹ್ಮಾಂಡದ ಜೀವಿಗಳಲ್ಲಿ ಪುಷ್ಟಿಯನ್ನು ತುಂಬಿ ಸಂರಕ್ಷಣೆಯನ್ನು ಮಾಡ್ತಾ ಇರೋಂಥವಳೆ ಆ ಜಗನ್ಮಾತೆ. ಸೋಮಕಲೆಗಳಲ್ಲಿ ಪುಷ್ಟಿ ಸಹ ಒಂದು. ದೇವದಾರುವನದ ಅಧಿಷ್ಠಾತೃ ದೇವತೆಯನ್ನು ಪುಷ್ಟಿ ಅಂತ ಕರೆಯಲಾಗುತ್ತೆ. 445ನೆಯ ನಾಮ ಮತಿಹಿ, ಮತಿ ಸ್ವರೂಪಳು. ಸಮಸ್ತ ಜೀವಿಗಳ ವಿವೇಕ ಸ್ವರೂಪಳೇ ಆಕೆ. ಜ್ಞಾನ ತಿಳುವಳಿಕೆಯ ಸ್ವರೂಪಳಾಗಿರುವಂಥವಳು. ಮತಿ ಅಥವಾ ಬುದ್ಧಿ ಅಹಂಕಾರಕ್ಕೆ ವಶವಾಗದೆ ವಿವೇಕದಿಂದ ಕೂಡಿ ಜಗನ್ಮಾತೆಯ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸಿದ್ರೆ ಆ ಮಾತೆಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರವಾಗೋದಕ್ಕೆ ಸಾಧ್ಯವಾಗುತ್ತೆ. ಮಂತ್ರ, ಧ್ಯಾನ, ಜಪಗಳಿಂದ ಬುದ್ಧಿ ಪರಿಶುದ್ಧವೂ ಆಗುತ್ತೆ, ಅತ್ಯಂತ ಸೂಕ್ಷ್ಮವೂ ಆಗುತ್ತೆ. ಸೂತ ಸಂಹಿತೆಯ ಒಂದು ವರ್ಣನೆ ಇದೆ. ಯಾನುಭೂತಿ ರುದಿತಾಮತಿ ಪರಾ ವೇದಮಾನ ನಿರತಾ ಶುಭಾವಹ ತಾಮತೀವ ಸುಖದಾಂ ವಯಂ ಶಿವಾಂ ಕೇಶವಾದಿ ಜನಸೇವಿತಾಂ ನಮಃ. ಕೇಶವಾದಿಗಳಿಂದ ಸೇವಿತಳಾಗಿರುವಂತಹ, ಅನುಭೂತಿಗಳಿಂದ ಜನಿಸಿರುವಂತಹ, ಪರಳು ಮತಿ ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧಳೂ ಆಗಿರುವಂತಹ, ವೇದಮಾನ ನಿರತಳು, ಶುಭಾವಹಳು, ಸುಖಪ್ರದಳು ಆದಂತಹ ಶಿವೆಯನ್ನು ನಾವು ಸ್ತುತಿಸ್ತೀವಿ ಅಂತ. ವೇದಗಳನ್ನು, ವೇದಪಾರಾಯಣ ಫಲಗಳನ್ನು ತಿಳ್ಕೊಂಡಿರುವಂತಹ, ಅನುಭವ ಸಿದ್ಧಳಾದಂತಹ, ಮತಿಸ್ವರೂಪಳಾದಂತಹ ಶ್ರೀಮಾತೆಯನ್ನು ಆತ್ಮಾನಂದ ಲಾಭಕ್ಕಾಗಿ ಸಮಸ್ತ ದೇವತೆಗಳೂ ಪೂಜಿಸ್ತಾ ಇದ್ದದ್ದು ಕಂಡುಬರುತ್ತೆ. ಸಮಸ್ತ ಮಾನವರ ಬುದ್ಧಿಯಲ್ಲಿ ನೆಲೆಸಿ ಅವರ ಬುದ್ಧಿ ಸನ್ಮಾರ್ಗ ಪ್ರವರ್ತಕವಾಗುವಂತೆ ಪ್ರೇರೇಪಿಸಿ ಆಧ್ಯಾತ್ಮಿಕ ತತ್ವಗಳನ್ನು ಗ್ರಹಿಸಕ್ಕೆ ನೆರವಾಗುವಂತೆ ಅಣಿಗೊಳಿಸೋಳೆ ಆ ಜಗನ್ಮಾತೆ. ಆಕೆಯ ಕೃಪೆಯಿಂದಲೇ ಭಕ್ತರು, ಸಾಧಕರು ಉತ್ತಮ ಫಲಗಳನ್ನು ಪಡೆದು ಕೃತಾರ್ಥರಾಗ್ತಾರೆ. ನಮ್ಮ ಬುದ್ಧಿ, ನಮ್ಮ ಮನಸ್ಸು ಅಂತ ಹೇಳ್ತೀವಿ, ಆದರೆ ಅದು ಯಾವುದೂ ಈ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ದೇಹ ಅದನ್ನು ನಿಯಂತ್ರಿಸೋಕ್ಕೆ ಸಾಧ್ಯವಿಲ್ಲ. ಈ ದೇಹದ ಒಳಗಿರುವುದು ಆ ಬುದ್ಧಿಯನ್ನು, ಮತಿಯನ್ನು ಸನ್ಮಾರ್ಗಕ್ಕೆ ಹೋಗುವಂತೆ ಪ್ರೇರೇಪಿಸೋಳೆ ಆ ಜಗನ್ಮಾತೆ. ಯಾರು ಆ ಮಾತೆಯ ಕೃಪೆಗೆ ಪಾತ್ರರಾಗಿರ್ತಾರೋ, ಆಕೆಯಲ್ಲಿ ಶರಣಾಗತಿಯನ್ನು ಹೊಂದಿರ್ತಾರೋ, ಆಕೆಯಲ್ಲಿ ಅನನ್ಯ ಭಕ್ತಿಯನ್ನು ಹೊಂದಿರ್ತಾರೋ ಅವರ ಬುದ್ಧಿ ಎಂದೂ ಕೆಡದಂತೆ, ಅಂದರೆ ದುಷ್ಟ ಮಾರ್ಗ ಪ್ರವರ್ತನೆಯ ಕಡೆಗೆ ಹೋಗದಂತೆ ತಡೆದು ಸದಾಕಾಲ ಆತ್ಮೋದ್ಧಾರದ ಕಡೆಗೆ ತಿರುಗುವಂತೆ, ಆ ಹಾದಿಯಲ್ಲೇ ಸಾಗುವಂತೆ ಅಣಿಗೊಳಿಸುವವಳು, ಪ್ರೇರೇಪಿಸುವವಳು ಆ ಜಗನ್ಮಾತೆನೇ ಆಗಿದ್ದಾಳೆ. 446ನೆಯ ನಾಮ ಧೃತಿಹಿ, ಧೃತಿ ಸ್ವರೂಪಳು. ಧಾರಣಾ ಸಾಮರ್ಥ್ಯವನ್ನು ಹೊಂದಿರುವಂಥವಳು, ಅಸಾಮಾನ್ಯವಾದ ತಾಳ್ಮೆಯನ್ನು ಹೊಂದಿರುವಂಥವಳು ಆ ಮಾತೆ. ದೇಹೇಂದ್ರಿಯಗಳ ದೃಢತೆಗೆ ಕಾರಣವಾಗಿರೋದು ಧೃತಿ. ದೇವಿ ಭಾಗವತದಲ್ಲಿ ಇದ್ರ ಬಗ್ಗೆ ಒಂದು ಮಾತಿದೆ. ಬುದ್ಧಿ ಕೃತಿರ್ಧೃತಿರ್ಲಕ್ಷ್ಮ್ಯಾಃ ಶಕ್ತಿ ಶ್ರದ್ಧಾ ಮತಿಸ್ಮೃತಿ
ಸರ್ವೇಷಾಂ ಪ್ರಾಣಿನಾಂ ಸಾಂಬ ಪ್ರತ್ಯಕ್ಷಂ ತನ್ನಿದರ್ಶನಂ ಅಂತ ಹೇಳಿರುವಂತೆ ಸಮಸ್ತ ಜೀವಿಗಳಲ್ಲೂ ಆ ಶ್ರೀಮಾತೆ ಬುದ್ಧಿ, ಕೀರ್ತಿ, ಧೃತಿ, ಲಕ್ಷ್ಮಿ, ಶಕ್ತಿ, ಶ್ರದ್ಧೆ, ಮತಿ, ಸ್ಮೃತಿ ಸ್ವರೂಪಳಾಗಿ ಗೋಚರಳಾಗ್ತಾಳೆ. ಮನುಷ್ಯನಲ್ಲಿ ಅವಶ್ಯವಾಗಿ ಇರಬೇಕಾದಂತಹ ಒಂದು ಧರ್ಮಗುಣಕ್ಕೆ ಧೃತಿ ಅನ್ನೋ ಹೆಸರು. ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ ಅಂತ ಮನುಸ್ಮೃತಿಯಲ್ಲಿ ವರ್ಣಿಸಿರುವಂತೆ ಧೃತಿ, ಕ್ಷಮೆ, ದಮ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಧೀಹಿ, ವಿದ್ಯಾ, ಸತ್ಯ, ಅಕ್ರೋಧ ಈ 10 ಧರ್ಮದ ಲಕ್ಷಣಗಳು. ಈ ಧೃತಿ ಅನ್ನೋದು ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ 3 ಬಗೆಯಾಗಿರುತ್ತೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಧೃತಿಯ ಬಗ್ಗೆ ಒಂದು ವಿವರವಾದಂತಹ ವಿವರಣೆ ಕಂಡುಬರುತ್ತೆ. ಧೃತ್ಯಾ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯಾ ಧೃತಿ ಸಾ ಪಾರ್ಥ ಸಾತ್ವಿಕಿ. ಇಂದ್ರಿಯ, ಪ್ರಾಣ, ಮನೋವ್ಯಾಪಾರಗಳನ್ನು ಚೆಲ್ಲಾಪಿಲ್ಲಿ ಆಗದಂತೆ ಅದನ್ನು ಒಂದೇ ಕಟ್ಟಿನಲ್ಲಿ ಇಟ್ಕೊಳ್ಬಲ್ಲಂತಹ ಧೃತಿನೇ ಸಾತ್ವಿಕ ಧೃತಿ. ಹಾಗೆ ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಅತಿಯಾದಂತಹ ಫಲಾಸಕ್ತಿಯಿಂದ ಕೂಡಿ ಧರ್ಮ, ಅರ್ಥ, ಕಾಮಗಳು ಅನ್ನುವಂತಹ ತ್ರಿವರ್ಗಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಧೃತಿ ರಾಜಸ ಧೃತಿ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮಂಚಂತಿ ದುರ್ಮೇಧಾಃ ಧೃತಿ ಸಾ ಪಾರ್ಥ ತಾಮಸಿ. ಪುನಃ ಪುನಃ ಸ್ವಪ್ನ, ಭಯ, ಶೋಕ, ವಿಷಾದ, ಉನ್ಮತ್ತತೆಗೆ ಗುರಿ ಆಗ್ತಾ ಇದ್ರು ದೌರ್ಭಾಗ್ಯವಂತನಾದಂತಹ ಮನುಷ್ಯ ಯಾವ ಧೃತಿಯನ್ನು ಬಿಡಲಾಗೋದಿಲ್ವೋ ಅದು ತಾಮಸ ಧೃತಿ. ನಮ್ಮ ಮನಸ್ಸನ್ನು ಆ ವಿಷಯ ಸುಖಗಳಿಂದ ವಿಮುಖಗೊಳಿಸಿ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಶ್ರೀಮಾತೆಯಲ್ಲಿ ದೃಢವಾಗಿ ನಿಲ್ಲಿಸಿ ಸಾಧನೆಯ ಮಾರ್ಗದಲ್ಲಿ ಮುಂದುವರೆದರೆ ಪರಮತೃಪ್ತಿ, ಶಾಂತಿಗಳು ಲಭಿಸಿ ದೇವಿಯ ದಿವ್ಯ ಸಾಕ್ಷಾತ್ಕಾರವನ್ನು ನಾವು ಪಡೆಯಬಹುದು. ಅದಕ್ಕಾಗಿ ನಮ್ಮ ಧೃತಿ ಅದು ಸರಿಯಾದ ದಾರಿಯಲ್ಲಿ ಹೋಗಬೇಕು. ಅದು ಸರಿಯಾದ ದಾರಿಯಲ್ಲಿ ಇರಬೇಕಾದ್ರೆ ಆ ಮಾತೆಯ ಅನುಗ್ರಹನೇ ಬೇಕು. ಹಾಗಾಗಿ ಮೊದಲು ನಾವು ಮಾತೆಗೆ ಶರಣಾಗಿ ತಾಯಿ ನಿನ್ನ ಸಾಕ್ಷಾತ್ಕಾರವನ್ನು ಕೊಡು ಅಂತ ಬೇಡ್ಕೊಂಡ್ರೆ, ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ, ಆ ಭಕ್ತಿ ದೃಢವಾಗಿದ್ದರೆ, ಮನಸ್ಸು ನಿರ್ಮಲವಾಗಿದ್ದರೆ ನಮ್ಮ ಮತಿ, ನಮ್ಮ ಧೃತಿ ಎಲ್ಲವೂ ಸನ್ಮಾರ್ಗದಲ್ಲಿ ಹೋಗಿ ತನ್ನ ಗುರಿಯನ್ನು ತಲುಪತ್ತೆ. ಹಾಗೆ ತಲುಪುವಂತೆ ಪ್ರೇರೇಪಿಸೋಳೆ ಆ ಜಗನ್ಮಾತೆ. ನಮ್ಮೊಳಗೆ ಇದ್ದು ನಮ್ಮನ್ನು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾಳೆ ಆ ಜಗನ್ಮಾತೆ. 447ನೆಯ ನಾಮ ಶಾಂತಿ. ಶಾಂತಿ ಸ್ವರೂಪಳು, ಪರಮಶಾಂತ ಸ್ವರೂಪಳು ಆ ಜಗನ್ಮಾತೆ. 16 ಕಲೆಗಳಲ್ಲಿ ಶಾಂತಿನೂ ಒಂದು. ಬೃಹತ್ ಪರಾಶರ ಸ್ಮೃತಿಯಲ್ಲಿ ನಾಸಿಕಾಗ್ರದಿಂದ 15 ಅಂಗುಲಗಳ ಅಂತರದಲ್ಲಿ ಜೀವ ಶುದ್ಧವಾಗತ್ತೆ. ಅಲ್ಲಿರುವ 16ನೆಯ ಕಲೆಯನ್ನೇ ಶಾಂತಿ ಅಂತ ಹೇಳ್ತಾರೆ ಅನ್ನುವಂತಹ ವರ್ಣನೆ ಕಂಡುಬರುತ್ತೆ. ಹಾಗೆ ಶೈವಾಗಮದ ಪ್ರಕಾರ ಮನುಷ್ಯ ಅಶುದ್ಧ ಭಾವನೆಗಳನ್ನು, ಅವಿದ್ಯೆಗಳನ್ನು, ಕರ್ಮಕೋಟಲೆಗಳನ್ನು ಕಳ್ಕೊಂಡ ನಂತರ ಉಂಟಾಗುವಂತಹ ಒಂದು ಸಮಾಧಾನ ಸ್ಥಿತಿನೇ ಶಾಂತಿ. ಪರತತ್ವದ ಕಡೆಗೆ ನಮ್ಮ ಮನಸ್ಸು ಹರಿದಂತೆ ಈ ಲೌಕಿಕ ಜಂಜಾಟದಿಂದ ಬಿಡುಗಡೆ ಹೊಂದಿದಂತಹ ಮನಸ್ಸು ಶಾಂತ ಭಾವವನ್ನು ಅನುಭವಿಸುತ್ತೆ. ಯೋಗಿಗಳ ಮನಸ್ಸು ಸದಾಕಾಲ ಶಾಂತವಾಗಿರುತ್ತೆ. ಇಂತಹ ಸಮಾಧಾನ ಸ್ಥಿತಿಯಲ್ಲಿ ಮಾತ್ರ ಪರತತ್ವದ ಅರಿವು ಮನದಲ್ಲಿ ದೃಢವಾಗೋದಕ್ಕೆ ಸಾಧ್ಯ. ಮನಸ್ಸು ಅಶಾಂತವಾಗಿದ್ದರೆ, ಏನೋ ಪರಿತಾಪಿಸ್ತಾ ಇದ್ದರೆ ನಮ್ಮಲ್ಲಿ ಯಾವುದೇ ತತ್ವ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯವಾದಂತಹ ಲೌಕಿಕ ವಿದ್ಯೆಗಳನ್ನು ಪಡೆಯುವಾಗಲೇ ಇದನ್ನು ಗಮನಿಸ್ತೀವಿ. ಓದಿದ್ದು ಅರ್ಥವಾಗಬೇಕು ಅಥವಾ ಬೇರೆಯವರು ಹೇಳಿದ್ದು ನಮಗೆ ಅರ್ಥವಾಗಬೇಕು. ಯಾವುದಾದರೂ ವಿಚಾರ ಹೀಗೆ ಮಾಡಬೇಕು ಅನ್ನೋದು ಸೂಕ್ತವಾಗಿ ನಮಗೆ ಅರ್ಥವಾಗಬೇಕು. ಅದು ನಮಗೆ ಮನದಟ್ಟಾಗಬೇಕು. ನಾನು ಸರಿಯಾದ ಹಾದಿಯಲ್ಲಿ ಸಾಗಬೇಕು ಅನ್ನಬೇಕಾದ್ರೆ ಮನಸ್ಸು ಸಮಾಧಾನವಾಗಿ ಯೋಚಿಸಬೇಕು. ಮನಸ್ಸು ಶಾಂತವಾಗಿರಬೇಕು. ಆಗಷ್ಟೇ ನಾವು ಒಂದು ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ.
ಲೌಕಿಕ ಜ್ಞಾನಕ್ಕೆ ಇದು ಬೇಕಾದಾಗ ಇನ್ನು ಪರತತ್ವದ ಅರಿವನ್ನು ಪಡೆಯುವಾಗ ನಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರಬೇಕು. ಆ ಪ್ರಶಾಂತವಾಗಿದ್ದಾಗಷ್ಟೇ ಆ ತತ್ವ ನಮ್ಮಲ್ಲಿ ನೆಲೆಯೂರೋದಕ್ಕೆ ಸಾಧ್ಯ. ಒಬ್ಬ ರೈತ ಬೆಳೆಯನ್ನು ಬೆಳಿಬೇಕಾದ್ರೆ ಬೀಜ ಬಿತ್ತಬೇಕು, ಸಮಯಕ್ಕೆ ಕಾಯ್ತಾನೆ. ಮಳೆ ಬರಬೇಕು, ಭೂಮಿ ಹದವಾಗಬೇಕು. ಹದವಾದ ನಂತರ ಆ ಭೂಮಿಯನ್ನು ಅವನು ಉತ್ತಿ ಅದು ಬೀಜವಾಪನೆಗೆ ಸೂಕ್ತ ಅಂತ ಅರಿವಾದಾಗ ಬೀಜವನ್ನು ಅದರಲ್ಲಿ ನೆಡ್ತಾನೆ. ಆಗ ಬೀಜ ಮೊಳಕೆಯೊಡೋದಕ್ಕೆ ಸುಲಭವಾಗುತ್ತೆ. ಭೂಮಿಯೇ ಹದವಾಗಿಲ್ಲದೆ ಹೋದರೆ, ಕಲ್ಲು ಮಣ್ಣಿಂದ ತುಂಬಿದರೆ, ಬರಡಾಗಿದ್ದರೆ ಅಂತಹ ಭೂಮಿಯಲ್ಲಿ ಆ ಬೀಜ ತನ್ನ ಅಸ್ತಿತ್ವವನ್ನು ಕಂಡ್ಕೊಳ್ಳೋಕ್ಕಾಗಲ್ಲ, ಮೊಳಕೆಯೊಡೆಯೋಕ್ಕಾಗಲ್ಲ. ಹಾಗೆ ಪರತತ್ವದ ಅರಿವು ನಮ್ಮಲ್ಲಿ ಮೂಡಬೇಕಾದ್ರೆ, ಆ ದಿವ್ಯಜ್ಞಾನ ನಮಗೆ ಲಭಿಸಬೇಕಾದ್ರೆ ಮನಸ್ಸು ಸಮಾಧಾನ ಸ್ಥಿತಿಯಲ್ಲಿರಬೇಕು, ಶಾಂತ ಭಾವದಲ್ಲಿರಬೇಕು. ಯಾವುದೇ ಉದ್ವಿಗ್ನತೆ ಅಲ್ಲಿ ಕಂಡುಬರಬಾರ್ದು, ಅಶಾಂತತೆ ಅಲ್ಲಿ ಕಂಡುಬರಬಾರ್ದು, ದ್ವಂದ್ವ ಭಾವನೆಗಳು ಅಲ್ಲಿ ಕಂಡುಬರಬಾರ್ದು. ಹಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಆ ಪರತತ್ವವನ್ನು ಗ್ರಹಿಸೋದಕ್ಕೆ ಸೂಕ್ತವಾಗಿರುತ್ತೆ. ಹೀಗೆ ಜಗನ್ಮಾತೆ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪಾಲಿಸಿ ಪೋಷಣೆ ಮಾಡ್ತಾ ಇದ್ರು. ತಾನು ಮಾತ್ರ ಯಾವ ಬಂಧನಕ್ಕೂ ಒಳಗಾಗದಂತೆ ನಿರ್ಲಿಪ್ತಳಾಗಿ ಸಾಕ್ಷಿ ಸ್ವರೂಪಳಾಗಿ ಪರಮ ಶಾಂತಿಯಿಂದ ಇರ್ತಾಳೆ. ದುಷ್ಟರ ಸಂಹಾರ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಅವತಾರಗಳನ್ನೆತ್ತಿ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ರೌದ್ರತೆಯನ್ನು ತೋರಿಸಿದ್ರು. ಭಕ್ತರನ್ನು ಅನುಗ್ರಹಿಸುವಾಗ ಮಾತ್ರ ಪರಮಶಾಂತ ಮೂರ್ತಿ ಆಕೆ. ಆ ಪರಬ್ರಹ್ಮ ಸರ್ವದಾ ಆನಂದ ಮತ್ತು ಶಾಂತತೆಯಿಂದ ಕೂಡಿರುತ್ತೆ. ತನ್ನ ಭಕ್ತರ ಮನಸ್ಸನ್ನು ಅಂತಹ ಶಾಂತಿಯ ಕಡೆಗೆ ಕರೆದೊಯ್ಯುವವಳು ಆ ಜಗನ್ಮಾತೆ. ನಾವು ಭಕ್ತಿ ಭಾವನದಲ್ಲಿ ತನ್ಮಯರಾದಾಗ ನಮ್ಮ ಮನಸ್ಸು ತಾನೇ ತಾನಾಗಿ ಶಾಂತ ಸ್ವಭಾವವನ್ನು ಹೊಂದುತ್ತೆ, ಪ್ರಸನ್ನತೆಯನ್ನು ಹೊಂದುತ್ತೆ. ಆಗ ದೇಹ ಮನಸ್ಸು ಎಲ್ಲವೂ ಸಹ ಸುಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯವಾಗುತ್ತೆ. 448ನೆಯ ನಾಮ ಸ್ವಸ್ತಿಮತಿ. ಸತ್ಯ ಮತ್ತು ಶುಭ ಸ್ವರೂಪಳು. ಆ ತಾಯಿ ಅಜಳು, ಅಮರಳು, ಅವ್ಯಳು, ಅವಿಕಾರಿ, ಶುದ್ಧಳು. ಭಕ್ತರಿಗೆ ಸದಾಕಾಲ ಶುಭವನ್ನೇ ಉಂಟು ಮಾಡುವಂಥವಳು. ಆತ್ಮಸ್ವರೂಪದಲ್ಲಿ ಆನಂದ ಸ್ಥಿತಿಯಲ್ಲಿ ನೆಲೆಸಿರುವಂಥವಳು. ಮಂಗಳಮೂರ್ತಿಯಾದಂತಹ ಮಾತೆ ತನ್ನ ಆಶ್ರಿತರಿಗೆ ಸರ್ವದಾ ಮಂಗಳವನ್ನೇ ಉಂಟು ಮಾಡುವಂಥವಳು. ಭಕ್ತರ ಮನಸ್ಸಿನಲ್ಲಿ ಸದಾಕಾಲ ಸಚ್ಚಿಂತನೆಗಳೇ ಮೂಡುವಂತೆ ಅನುಗ್ರಹಿಸುವಂಥವಳು. ತಾನು ಮಂಗಳ ಸ್ವರೂಪಿ, ತನ್ನನ್ನು ನಂಬಿದವರಿಗೂ ತನ್ನನ್ನು ಆಶ್ರಯಿಸಿದವರಿಗೂ ಮಂಗಳವನ್ನೇ ಉಂಟು ಮಾಡುವಂಥವಳು ಆ ಜಗನ್ಮಾತೆ. 449ನೆಯ ನಾಮ ಕಾಂತಿ. ಕಾಂತಿ ಸ್ವರೂಪಳು. ಶ್ರೀಮಾತೆಯ ಇಚ್ಛಾಶಕ್ತಿಗೆ ಕಾಂತಿ ಅನ್ನೋ ಹೆಸರಿದೆ. ಸಮಸ್ತ ಬ್ರಹ್ಮಾಂಡವನ್ನೂ ಬೆಳಗುವಂತಹ ತೇಜಸ್ವರೂಪಳು ಈಕೆ. ಭಕ್ತರ ಹೃದಯದಲ್ಲಿ ಆತ್ಮಕಾಂತಿಯ ತೇಜಸ್ಸನ್ನು ತುಂಬಿರೋಳೆ ಆ ಜಗನ್ಮಾತೆ. ಆ ಮಾತೆಯ ದಿವ್ಯ ಮಂಗಳ ಮೂರ್ತಿ ಅಪಾರ ಕಾಂತಿಯಿಂದ ಕೂಡಿ ಭಕ್ತರನ್ನು ತನ್ನ ಕಡೆಗೆ ಆಕರ್ಷಿಸ್ತಾ ಇರುತ್ತೆ. ದುಷ್ಟ ಅಸುರರ ಹೃದಯದಲ್ಲಿ ಭೀತಿಯನ್ನು ಉಂಟು ಮಾಡುತ್ತೆ ಆ ಕಾಂತಿ. ಬೇರೆ ಯಾವ ಬೆಳಕಿನ ಅಗತ್ಯವಿಲ್ಲದೆ ತನ್ನ ಕಾಂತಿಯಿಂದಲೇ ಪ್ರಕಾಶಮಾನಳಾಗಿರುವಂಥವಳು ಆ ಜಗನ್ಮಾತೆ. ಬೆಳಕು ಅನ್ನೋದು ಆ ಬೆಳಕನ್ನು ಆಶ್ರಯಿಸಿದವರಿಗೆ, ಬೆಳಕನ್ನು ಬಯಸುವವರಿಗೆ ಶಾಂತಿಯನ್ನು ಉಂಟು ಮಾಡುತ್ತೆ, ದಾರಿದೀಪವಾಗತ್ತೆ. ಬೆಳಕನ್ನು ದ್ವೇಷಿಸುವವರಿಗೆ ಅದು ಕಷ್ಟಕರವಾಗಿರುತ್ತೆ. ಕತ್ತಲೆಯ ಹಾದಿಯಲ್ಲಿ ಹೋಗಬೇಕಾದ್ರೆ ಸಾಮಾನ್ಯರಿಗೆ ಏನು ಬೇಕು? ಬೆಳಕು ಬೇಕು. ಹಾಗಾಗಿ ಅವ್ರು ಹಂಬಲಿಸ್ತಾರೆ, ಬೆಳಕೆಲ್ಲಿದೆ, ಒಂದು ಸ್ವಲ್ಪ ಬೆಳಕು ಕಂಡ್ರೆ ಸಾಕು, ಬೆಳಕು ಬಂತು ಅಂತ ನೆಮ್ಮದಿಯಿಂದ ಧೈರ್ಯದಿಂದ ಮುನ್ನುಗ್ತಾರೆ. ಅದೇ ದುಷ್ಟ ಸ್ವಭಾವವನ್ನು ಹೊಂದಿರುವಂಥವರಿಗೆ, ಕಳ್ಳಕಾಕರಿಗೆ ಬೆಳಕು ಬಂದರೆ ತಮ್ಮ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಕಳ್ಳತನ ಮಾಡಬೇಕಾದ್ರೆ ಕತ್ತಲೆ ಇರಬೇಕು. ಹಾಗಾಗಿ ಅವರು ಬೆಳಕಿಗೆ ಅಂಜುತ್ತಾರೆ, ಬೆಳಕು ಅವರಿಗೆ ಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಸಜ್ಜನರು ಆ ಮಾತೆಯ ಕಾಂತಿಗೆ, ಬೆಳಕಿಗೆ ಹಂಬಲಿಸ್ತಾರೆ. ದುಷ್ಟರು ಆ ಬೆಳಕಿಗೆ, ಆ ಮಾತೆಯ ಕಾಂತಿಗೆ, ಬೆಳಕಿಗೆ ಹೆದರುತ್ತಾರೆ. ಹಾಗೆ ದುಷ್ಟರನ್ನು, ಅಸುರರನ್ನು ಸಂಹಾರ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಆ ಮಾತೆಯ ದಿವ್ಯ ಕಾಂತಿ. ಭಕ್ತರನ್ನು ಅನುಗ್ರಹಿಸುವಂತಹ ಒಂದು ಸಾಮರ್ಥ್ಯವನ್ನು ಸಹ ಹೊಂದಿದೆ ಆ ಪರಮಕಾಂತಿ. ಅಂತಹ
ಕಾಂತಿಯುತಳಾದಂತಹ ಆ ಜಗನ್ಮಾತೆ ತನ್ನ ಭಕ್ತರನ್ನು ತನ್ನೆಡೆಗೆ ಕರ್ಕೊಂಡು ಹೋಗುವಂತಹ ಒಂದು ನಿರಂತರ ಕಾರ್ಯದಲ್ಲಿ ತೊಡಗಿ ಭಕ್ತರ ಉದ್ಧಾರಕ್ಕಾಗಿ ಹಂಬಲಿಸ್ತಾ ಇರ್ತಾಳೆ, ಅಥವಾ ಭಕ್ತರ ಉದ್ಧಾರವೇ ಆಕೆಯ ಒಂದು ಉದ್ದೇಶವಾಗಿರುತ್ತೆ. ಮಾತೆಯ ಒಂದೊಂದು ದಿವ್ಯ ನಾಮದ ಇಂತಹ ಅರ್ಥವನ್ನು ನಾವು ಅನುಸಂಧಾನ ಮಾಡ್ತಾ ಆ ಮಾತೆಯ ಪ್ರಖರ ಬೆಳಕಿನ ಕಾಂತಿಯ ಕಡೆಗೆ ನಮ್ಮ ಪಯಣವನ್ನು ಮುಂದುವರಿಸೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.